ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅವಿ, ಎಷ್ಟೊತ್ತು ಅಂತ ಹೀಗೆ ಕೂತಿರ್ತೀಯ? ರಾತ್ರಿಯಿಂದ ನೀನು ಏನು ತಿಂದಿಲ್ಲ. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ತಿಂಡಿ ತಿಂದು ಬಾ. ನಾನು ಅಭಿ ಇಲ್ಲೇ ಇರ್ತೀವಿ. ಅವಿ, ಗುಣಿಗೇನಾದ್ರೂ ಬೇಕಾದ್ರೆ ನಾವು ನೋಡ್ಕೊಳ್ತೀವಿ. ನೀನು ಹೋಗ್ಬಾ. ಇಲ್ಲ ಚಿಕ್ಕಮ್ಮ, ಪೂರ್ಣಿಗೆ ರಾತ್ರಿ ಎಚ್ಚರ ಆಗಿತ್ತು. ಮಗುಗೆ ಹೀಗಾಯ್ತು ಅಂತ ಗೊತ್ತಾಗಿ ಮತ್ತೆ ಪ್ರಜ್ಞೆ ತಪ್ಪಿಡ್ತು. ಸಮಾಧಾನ ಮಾಡ್ಕೋ ಅಭಿ. ನೀನು ಹೀಗೆ ಕೂತಿದ್ರೆ ಎಲ್ಲ ಸರಿ ಹೋಗುತ್ತಾ ಹೇಳು? ಚಿಕ್ಕಮ್ಮ, ಪೂರ್ಣಿಗೆ ಪ್ರಜ್ಞೆ ಬಂದರೆ ಅವಳು ನನ್ನೇ ನೆನೆಸ್ಕೋತಾಳೆ. ನಾನಿಲ್ಲಿಲ್ಲ ಅಂದರೆ ಅವಳು ಬೇಜಾರಾಗತ್ತೆ. ಬ್ರೋ, ಅದಕ್ಕೆ ಪ್ರಜ್ಞೆ ಬಂದರೆ ನಾವೇ ನಿನಗೆ ಫೋನ್ ಮಾಡ್ತೀವಿ. ನೀನು ಹೋಗ್ಬಾ, ನೋಡಿ ಹೇಗಾಗಿದ್ಯಾ. ಪ್ಲೀಸ್ ಅಭಿ. ಬ್ರೋ ಹಾಗಲ್ಲ. ನಿನ್ನೆ ಎಲ್ಲ ಎಷ್ಟು ಖುಷಿಯಾಗಿದ್ಲು ಪೂರ್ಣಿ, ಆರಾಮಾಗಿ ಓಡಾಡ್ಕೊಂಡಿದ್ಲು. ಇವೆಲ್ಲ ಹೇಗಾಯ್ತಂತಾನೆ ನಂಗೆ ಅರ್ಥ ಆಗ್ತಿಲ್ಲ. ಡಾಕ್ಟರ್ ಹೇಳಿದ್ರಲ್ಲ ಬ್ರೋ, ಮೆಡಿಸಿನ್ ಹೈ ಡೋಸೇಜಿಂದ ಅಂತ. ಅದೇ ಕೇಳ್ತಿರೋದು ನಾನು. ಡಾಕ್ಟ್ರ್ ಏನು ಸಜೆಸ್ಟ್ ಮಾಡಿರ್ತಾರೋ ಪೂರ್ಣಿ ಅದನ್ನೇ ತೊಗೊಂಡಿರ್ತಾಳೆ. ಅದು ಹೇಗೆ ಹೈ ಡೋಸೇಜ್ ಆಗತ್ತೆ? ಪೂರ್ಣಿ, ಈ 3 ಮಾತ್ರೆ ಬೆಳಿಗ್ಗೆ ತಗೊಳ್ಳೋದಲ್ವಾ? ಹೌದಲ್ವಾ, ಆದರೆ ಡಾಕ್ಟರ್ ಹೇಳಿದ್ ನನಗೆ ನೆನಪೇ ಆಗ್ತಿಲ್ವಲ್ಲ. ನಾನೇ ಮರ್ತಿರ್ತೀನಿ. ಥ್ಯಾಂಕ್ಸ್ ಮಾವ. ಅದಕ್ಕೆ ಗೊತ್ತಾಗ್ಲಿಲ್ಲ, ಓಕೆ. ಬಟ್ ಡ್ಯಾಡ್ ಅವರೇ ತಾನೇ ಡೈಲಿ ಮಾತ್ರೆ ಕೊಡ್ತಾ ಇದ್ದಿದ್ದು, ಅವರು ನೋಡ್ಲಿಲ್ವಾ? ಕೆಲವು ಸಲ ನಾವು ಮಾಡಬೇಕಾಗಿರೋ ಕೆಲಸನ ಇನ್ಯಾರೋ ಮಾಡ್ತಾರೆ. ಯಾರು ಮಾಡಿದ್ರೇನು, ಕೆಲಸ ಆಗೋದು ಮುಖ್ಯ. ಅಭಿ, ಏನು ಹೇಳ್ತಿದ್ಯಾ? ಪೂರ್ಣಿ ಮಿಸ್ಟರ್ ಅವಿನಾಶ್, ನಿಮ್ಮ ವೈಫ್ನ ಇವತ್ತು ಡಿಸ್ಚಾರ್ಜ್ ಮಾಡ್ಬೋದು. ಬಟ್ ಶೀ ಈಸ್ ವೆರಿ ವೀಕ್, ಬೋತ್ ಫಿಸಿಕಲಿ ಆ್ಯಂಡ್ ಮೆಂಟಲಿ. ಅವ್ರನ್ನ ತುಂಬ ಕೇರ್ಫುಲ್ಲಾಗಿ ನೋಡ್ಕೋತೀನಿ ಅಂತ ಗ್ಯಾರಂಟಿ ಕೊಟ್ಟರೆ ಮಾತ್ರ ಐ ವಿಲ್ ಡಿಸ್ಚಾರ್ಜ್ ಹರ್. ಶೋರ್ ಡಾಕ್ಟರ್, ಪ್ಲೀಸ್ ಡಿಸ್ಚಾರ್ಜ್ ಮಾಡಿ. ಓಕೆ. ದೇವ್ರೆ, ಅವ್ರ ಸಮಸ್ಯೆ ಪರಿಹಾರ ಆಗಿದ್ರೆ ಸಾಕಪ್ಪ. ಅಮ್ಮ ಅಮ್ಮ, ಏನಾಯ್ತು? ಓ, ನೀನಾ? ಏನಾಯ್ತು? ಏನಾದರೂ ಯೋಚನೆ ಮಾಡ್ತಿದ್ದೀರಾ? ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿ ಅಂದರೆ ಇಲ್ಲಿ ಬಂದು ಚಿತ್ರಾನ್ನ ಮಾಡ್ತಿದ್ದೀರಾ? ನನಗೆ ನಿದ್ದೆ ಬರ್ತಾ ಇಲ್ಲ ಪುಟ. ನೀನು ಯಾಕೆ ಬರಕ್ಕೆ ಹೋದೆ? ಮಲ್ಕೊಳ್ಳೋದು ತಾನೆ. ನಾನು ಮಲ್ಕೊಳ್ಳೋಣ ಅಂತಾನೆ ಅನ್ಕೊಂಡೆ, ಆದರೆ ಈ ನಿಮ್ಮ ಚಿತ್ರಾನ್ನದ ಘಮ ನನ್ನ ನಿದ್ದೆನೆಲ್ಲ ಓಡಿಸಿ ಅಡುಗೆ ಮನೆಗೆ ಓಡಿಸ್ಕೊಂಡು ಬಂತು. ಅಂದರೆ ನಾನು ನಿನ್ನ ನಿದ್ದೆ ನೋಡಿಸ್ಬಿಟ್ಟೆ ಅಂತನಾ? ತಮಾಷೆ ಮಾಡಿದೆ ಅಮ್ಮ, ನನಗೂ ನಿದ್ದೆ ಬರಲಿಲ್ಲ. ಚಿತ್ರಾನ್ನಕ್ಕೆ ಕಾಯಿ ತುರಿನೂ ಹಾಕ್ತೀರಾ ನೀವು? ಹ್ಞೂ ಪುಟ, ಚೆನ್ನಾಗಿರುತ್ತೆ. ಮಾಧವ್ ಸರ್ ಹೇಳ್ಕೊಟ್ಟಿದ್ದ? ಯಾಕಮ್ಮ, ನನಗೆ ಬಂದಾಗ ನೀವು ಮಾಧವ್ ಸರ್ ಬಗ್ಗೆನೇ ಯೋಚನೆ ಮಾಡ್ತಿದ್ರಿ ತಾನೆ? ಅವ್ರು ಹೇಗಿದ್ದಾರೆ ಅಂತ ಆತಂಕ ಆಗ್ತಿದ್ರೆ ಫೋನ್ ಮಾಡಿ ವಿಚಾರಿಸಿ. ನಾನು ನಿಮಗೆ ನೆನ್ನೆನೇ ಹೇಳ್ದೆ ತಾನೆ, ಹೀಗಾಗಿರ್ಬೋದು ಹಾಗಾಗಿರ್ಬೋದು ಅಂತ ಭ್ರಮೆನಲ್ಲಿರೋದಕ್ಕಿಂತ ಏನಾಗಿದೆ ಅಂತ ಫೋನ್ ಮಾಡಿ ತಿಳ್ಕೊಂಡ್ರೆ ಒಳ್ಳೇದಲ್ವಾ? ಫೋನ್ ಮಾಡಿಮ್ಮ. ನೆನ್ನೆ ತಾನೇ ಮಾತಾಡಿದ್ನಲ್ಲ ಪುಟ. ಇವತ್ತು ಮಾತಾಡಿ, ಅದ್ರಲ್ಲಿ ತಪ್ಪೇನು? ಅವ್ರೇನು ಅನ್ಕೋತಾರೋ ಏನೋ. ಅಯ್ಯೋ, ಇಷ್ಟೊಂದು ಸಂಕೋಚ ಒಳ್ಳೇದಲ್ಲ ಅಮ್ಮ. ಅವ್ರು ಏನೂ ಅಂದ್ಕೊಳ್ಳಲ್ಲ. ನಿಮ್ಮ ಫೋನಲ್ಲಿ ಪುಟ, ಬೇಡ ಪುಟ. ಪುಟ, ನನ್ನ ಮಾತು ಕೇಳು, ನಾನು ಇನ್ನೊಂದು ದಿನ ಮಾಡ್ತೀನಿ. ಇರಿಮ್ಮ. ರಿಂಗ್ ಆಗ್ತದೆ, ರಿಂಗ್ ಆಗ್ತದೆ. ಎಕ್ಸ್ಕ್ಯೂಸ್ ಮಿ ಸರ್, ಕಾಫಿ? ಮಾಧವ್ ಸರ್. ಬೇಡ ನಾಗಿ. ಸರ್, ಫೋನ್ ರಿಂಗ್ ಆಗ್ತಿದೆ. ಇಟ್ಸ್ ಓಕೆ. ನಂಗೆ ಯಾರ ಜೊತೆನೂ ಮಾತಾಡಕ್ಕೆ ಮನಸ್ಸಿಲ್ಲ. ಯಾರಿದು ತರಲೆ? ಹಲೋ ಮಾಧವ್ ಅವರೇ,
ನಾನು ತುಳಸಿ. ಹಲೋ, ನಾನು ಮ್ಯಾಗಿ ಅಂತ ಮಾತಾಡ್ತಿರೋದು. ಮಾಧವ್ ಸರ್ ಸ್ವಲ್ಪ ಬ್ಯುಸಿ ಇದ್ದಾರೆ. ಹೌದಾ? ಆರೋಗ್ಯವಾಗಿದ್ದಾರಲ್ವಾ? ತುಳಸಿ ಅಂದರೆ ನಿನ್ನೆ ಕೆಫೆಗೆ ಬಂದಿದ್ರಂತಲ್ಲ, ಅವರೇನಾ? ಹೌದು. ಇವ್ರ ನಂಬರು ತರಲೆ ಅಂತ ಯಾಕೆ ಸೇವ್ ಆಗಿದೆ? ಮಾಧವ್ ಅವ್ರು ಹೇಗಿದ್ದಾರೆ? ಆರೋಗ್ಯವಾಗೇ ಇದ್ದಾರೆ, ಆದರೆ ಅವ್ರಿಗೆ ಯಾರ ಜೊತೆನೂ ಮಾತಾಡೋ ಮನಸ್ಸಿಲ್ಲ ಅಂತಿದ್ದಾರೆ. ಐ ಆಮ್ ಸಾರಿ ಮೇಡಮ್. ಹೌದಾ? ಸರಿ. ಅಮ್ಮ ಏನಾಯಿತು? ಹಾಂ ಸರ್, ಹೇಳಿ. ಸಮರ್ಥ್, ನಿನ್ನೆ ಎಲ್ಲ ಫೋನ್ನ ಯಾಕ್ರಿ ಸ್ವಿಚ್ ಆಫ್ ಮಾಡ್ಕೊಂಡಿದ್ರಿ? ನಿಮ್ಮನ್ನು ರೀಚ್ ಮಾಡೋದಕ್ಕೆ ಎಷ್ಟು ಟ್ರೈ ಮಾಡಿದೆ ಅಂತ ಗೊತ್ತಾ? ಸಾರಿ ಸರ್, ಫೋನ್ನಲ್ಲಿ ಚಾರ್ಜ್ ಇರಲಿಲ್ಲ, ನಾನು ಬೇರೆ ಊರಲ್ಲೇ ಇರಲಿಲ್ಲ. ಏನ್ರಿ ಒಳ್ಳೆ ಚಿಕ್ಕ ಮಕ್ಳ ಥರ ಎಕ್ಸ್ಕ್ಯೂಸ್ ತಗೋತಾ ಇದ್ದೀರಾ? ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡ್ತಾ ಇರೋರು ಇಷ್ಟೊಂದು ಇರೆಸ್ಪಾನ್ಸಿಬಲ್ ಆಗಿರ್ತಾರಾ? ಐ ಆಮ್ ರಿಯಲಿ ಸಾರಿ ಸರ್. ಇನ್ಫ್ಯಾಕ್ಟ್ ನಾನು ನಿಮಗೆ ಫೋನ್ ಮಾಡಿದ್ದೆ. ಎಲ್ಲ ಮುಗಿದ ಮೇಲೆ ಫೋನ್ ಮಾಡಿದ್ರೆ ಏನ್ರಿ ಪ್ರಯೋಜನ? ನಿನ್ನೆ ಇಲ್ಲಿ ಏನೇನಾಯಿತು ಅನ್ನೋ ಐಡಿಯಾನಾದರೂ ಇದೆಯಾ ನಿಮಗೆ? ವಾಟ್? ನಾನು ಇನ್ನೂ ಪ್ರೆಸೆಂಟೇಷನ್ ರೆಡಿ ಮಾಡಿಲ್ಲ, ಆಗಲೇ ಅವಿನಾಶ್ ಸರ್ ಬಂದು ಪ್ರೆಸೆಂಟೇಷನ್ ಕೊಟ್ಟಿದ್ದಕ್ಕೆ ಕ್ಲೈಂಟ್ ಸುಮ್ಮನಾದ್ರು. ಇಲ್ಲ ಅಂದರೆ ಈ ಪ್ರಾಜೆಕ್ಟ್ ನಮ್ಮ ಕೈ ತಪ್ಪು ಹೋಗ್ತಾ ಇತ್ತು. ನಿಮ್ಮಿಂದ ನಾನು ಅಭಿಜಿತ್ ಸರ್ ಹತ್ರ ಬೈಸ್ಕೊಳ್ಳೋ ಹಾಗಾಯ್ತಲ್ರಿ. ಐ ಆಮ್ ರಿಯಲಿ ಸಾರಿ ಸರ್. ಇನ್ನೊಂದ್ಸಲ ಈ ಥರ ಆಗಲ್ಲ. ಈ ಪ್ರಾಜೆಕ್ಟ್ ರಿಲೇಟೆಡ್ ಏನೇ ಕೆಲಸ ಇದ್ದರೂ ಎಲ್ಲ ಸ್ಮೂತಾಗಿ ಆಗೋ ಥರ ನೋಡ್ಕೋತೀನಿ ನಾನು. ಸಾರಿ ಸಮರ್ಥ್, ಅದರ ಅವಶ್ಯಕತೆ ಇಲ್ಲ. ಯಾಕಂದರೆ ಅಭಿಜಿತ್ ಸರ್ ಕೋಪ ಮಾಡಿಕೊಂಡು ನಿಮ್ಮನ್ನು ಈ ಪ್ರಾಜೆಕ್ಟಿಂದ ರಿಮೂವ್ ಮಾಡಿದ್ರು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.